ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ನಿಮ್ಗೊಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಹತ್ರ ಒಂದು ಟ್ಯಾಟೂ ಸ್ಟುಡಿಯೋ ಓಪನ್ ಆಗಿದೆ. ಎಸ್, ಟ್ಯಾಟೂ ಪ್ರಿಯರೇ, ಇದು ನಿಮ್ಗೋಸ್ಕರ ಅಂತಾನೆ ಇರುವಂತಹ ಒಂದು ಕಾರ್ಯಕ್ರಮ. ತತ್ವಾಂಕ ಟ್ಯಾಟೂ ಸ್ಟುಡಿಯೋ ನಿನ್ನೆಯಷ್ಟೇ ಮಂಗಳೂರಿನಲ್ಲಿ ಓಪನ್ ಆಗಿದೆ. ಸೊ ಯಾರಿಗೆಲ್ಲ ಟ್ಯಾಟೂ ಹಾಕ್ಬೇಕು ಅನ್ನೋಂತ ಕನಸಿದೆ, ಆಸೆ ಇದೆ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಎಸ್, ಈ ಒಂದು ತತ್ವಾಂಕ ಟ್ಯಾಟೂ ಸ್ಟುಡಿಯೋದಲ್ಲಿ ಏನೆಲ್ಲ ಸರ್ವಿಸ್ ಇದೆ ಅಂಡ್ ಸ್ಟುಡಿಯೋ ಹೋಗಿದೆ ಎಲ್ಲವನ್ನ ಕೂಡ ಬನ್ನಿ ನೋಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆಗೆ ಇದ್ದಾರೆ ಟ್ಯಾಟೂ ಆರ್ಟಿಸ್ಟ್ ಆಗಿರುವಂತಹ ರಾಕೇಶ್ ಆಚಾರ್ಯ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಯಾ, ಸೂಪರ್ ಸರ್. ಕಂಗ್ರಾಚುಲೇಷನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತತ್ವಾಂಕ ಹೊಸ ಟ್ಯಾಟೂ ಸ್ಟುಡಿಯೋ ಓಪನ್ ಆಗಿದೆ ಮಂಗಳೂರಲ್ಲಿ. ಸೊ ಫಸ್ಟ್ ಗೆ ನೀವು ನಮ್ಮ ಪ್ರೇಕ್ಷಕರಿಗೆ ಹೇಳಬೇಕಾಗಿರುವಂತದ್ದು ಇದು ಲೊಕೇಶನ್ ಎಲ್ಲಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಆಚಾರ್ಯ ಅಂತ. ತತ್ವಾಂಕ ಟ್ಯಾಟೂ ಸ್ಟುಡಿಯೋ ನಮ್ಮ ಬನ್ಸ್ ಹಾಸ್ಟೆಲ್ ನಿಯರ್ ಇರುವಂತಹ ಟ್ರೇಡ್ ಸೆಂಟರಲ್ಲಿ ಓಪನ್ ಆಗಿದೆ. ಇದು ಈ ತತ್ವಾಂಕ ಟ್ಯಾಟೂ ಸ್ಟುಡಿಯೋ ಮೊದಲನೇ ಬ್ರಾಂಚ್ ಆಗಿ ನಾವು ಇಲ್ಲಿ ಓಪನ್ ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ದು ಆಲ್ರೆಡಿ ಸ್ಟುಡಿಯೋ ಇತ್ತು. ನಮ್ದು ಬಿಜೆ KSRTC ಹತ್ತಿರುವಂಥ ಗುರು ಪ್ಲಾಜಾದಲ್ಲಿ ನಮ್ಮ ಆಲ್ರೆಡಿ ಸ್ಟುಡಿಯೋ ಇತ್ತು. ಅಲ್ಲಿ ನಾವು 2011ಗೆ ನಾವು ಓಪನ್ ಮಾಡಿರುವಂಥದ್ದು. ಎಷ್ಟು ವರ್ಷ ಸರ್ವಿಸ್ ಸರ್ ನಿಮಗೆ ಟ್ಯಾಟೂ? ಸರ್ವಿಸ್ ಆಗಿ ನಾನು ಈ ಫೀಲ್ಡಿಗೆ ಬಂದದ್ದು 2007ಗೆ. ಆ್ಯಕ್ಚುಲಿ 7ಗೆ ಈ ಫೀಲ್ಡಿಗೆ ಬಂದಿರುವಂಥದ್ದು. ಆಗ ನಾನು ಬೇರೆ ಸ್ಟುಡಿಯೋಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ವರ್ಕ್ ಮಾಡಿ ಒಂದು 4 years ತನಕ ವರ್ಕ್ ಮಾಡಿದ್ದೆ. ಅದ ನಂತರ ನನ್ನ ಸ್ಟುಡಿಯೋಲಿ ನಾನು ಬಿಜೆಯಲ್ಲಿ ಓಪನ್ ಮಾಡಿರುವಂಥದ್ದು. ಹಾಗೆ ಅದ ನಂತರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಸೊ ಅದ ನಂತರ ಈಗ ನಾವೊಂದು ಇಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ಬರು ಸೇರಿ, ಪವನ್ ಅಂತ ಇಬ್ಬರು ಸೇರಿ ನಾವು ಈಗ ಇಲ್ಲಿ ಓಪನ್ ಮಾಡಿದ್ದೇವೆ. ನಿನ್ನೆ ಪ್ರಾರಂಭವಾಗಿದೆ. ಹಾಗೆ. ಎಸ್ ಸರ್. ಓಕೆ ಸರ್, ಈಗ ಟ್ಯಾಟೂ ಹಾಕೊಳ್ಳುವಂತಹ ತುಂಬಾ ಜನ ಕ್ರೇಜ್ ಇರುತ್ತೆ. ಸೊ ಅಂದ್ರೆ ನೀವು ಸಾಧಾರಣ ಒಂದು 13 ವರ್ಷದಲ್ಲಿ ಎಷ್ಟು ಟ್ಯಾಟೂ ಹಾಕಿರಬಹುದು ಅಂತ ಅಂದಾಜು? ಆಕ್ಚುಲಿ ಲೆಕ್ಕ ಇಲ್ಲ. ಯಾಕಂತ ಹೇಳಿದ್ರೆ ಪರ್ ಡೇ ಇಷ್ಟು ಜನ ಅಂತ ಬರ್ತಾರಲ್ವ. ಸೊ ಅದೊಂದು ಲೆಕ್ಕ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ವರ್ಷದಲ್ಲಿ ನಾವು ಒಂದು 10,000 ಅಬೌಟ್ 20,000 ಅಬೌವ್ ಕೂಡ ಮಾಡಿರ್ಬೋದು, ಅದಕ್ಕಿಂತ ಜಾಸ್ತಿ ಕೂಡ ಮಾಡಿರ್ಬೋದು. ಹಾಗೆ. ಸೊ ಅದ್ರಲ್ಲಿ ನಮ್ಗೆ ಲೆಕ್ಕ ಹಿಡಿಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಸರ್, ಈಗ ಟ್ಯಾಟೂ ಕ್ರೇಜ್ ಹೇಗಿದೆ ಸರ್? ಇವಾಗ ಜಾಸ್ತಿ ಆಗ್ತಿದೆಯಾ? ಟ್ಯಾಟೂ ಕ್ರೇಜ್ ನಾರ್ಮಲ್ ಆಗಿ ಈಗ ಜನರೇಷನ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಮಕ್ಕಳಿಂದ ಹಿಡಿದು ಕೂಡ ನಾನು ಒಂದು 90 ಏಜ್ದವರೆಗೆ ಸಹ ಟ್ಯಾಟೂ ಮಾಡಿದ್ದು ಕೂಡ ಇದೆ. ಆಕ್ಚುಲಿ ನೀವು ನಂಬಲಿಕ್ಕಿಲ್ಲ, ಒಂದು LKG ಸ್ಟೂಡೆಂಟ್ ಕೂಡ ನಾನು ಟ್ಯಾಟೂ ಮಾಡಿದ್ದೇನೆ. ಅದೇ ಬರೋ 90 ಏಜ್ನವ್ರಿಗೆ ಕೂಡ ನಾನು ಟ್ಯಾಟೂ ಮಾಡಿದ್ದೇನೆ. ಸೊ ಈ ಕ್ರೇಜ್, ಟ್ಯಾಟೂ ಕ್ರೇಜ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಆಕ್ಚುಲಿ ಏಜ್ ಲಿಮಿಟ್ ಅಂತಿದೆ ಟ್ಯಾಟೂ ಅಲ್ಲಿ. ಸೊ ಇವರೇ ಹಾಕ್ಬೇಕು ಅಂತ ಏನಿಲ್ಲ ಆಕ್ಚುಲಿ, ಬಟ್ ಒಂದು ಏಜ್ ಲಿಮಿಟ್ ಅಂತಿದೆ ಟ್ಯಾಟೂ ಅಲ್ಲಿ. ಒಂದು ಅಬೌವ್ 18 years ಆದವ್ರು ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಅದಕ್ಕೆ ನಾವು ಬಿಲೋ ಆದ್ರೆ ಅವ್ರಿಗೆ ಸ್ವಲ್ಪ ಪೇನ್ ಆಗುವಂಥದ್ದು. ಮತ್ತೆ ಅವರ ಲೈಫಲ್ಲಿ ಅರೆ ಅಫ್ಕೋರ್ಸ್ ಆಯ್ತು, ಅವ್ರದ್ದು ಈಗ ಸ್ಕೂಲಿಗೆ ಹೋಗ್ತಾರೆ, ಅದಕ್ಕೋಸ್ಕರ ಸೊ ಅಬೌವ್ 18 ಮಾಡಿದ್ರೆ ಒಳ್ಳೇದು ಅಂತ. ಹಾಗೆ 18 ಪ್ಲಸ್ ಆದ್ರೆ ಒಳ್ಳೇದು. ಓಕೆ ಸರ್, ಇಲ್ಲಿರುವಂತ ತತ್ವಾಂಕ ಟ್ಯಾಟೂ ಸ್ಟುಡಿಯೋದಲ್ಲಿ ಇರುವ ಸರ್ವಿಸ್ಗಳು ಏನಿಲ್ಲ ಅಂತ? ಓಕೆ, ಈಗ ತತ್ವಾಂಗ ಟ್ಯಾಟೂ ಸ್ಟುಡಿಯೋ ಅಂತ ಹೇಳುವಾಗ ನಿಮಗೆ ಮೇನ್ ಆಗಿ ಬಂದಿರ್ಬೋದು ಅಂದ್ರೆ ಅದು ಟ್ಯಾಟೂ ಅಂತ ಬರ್ತಿದೆ. ಸೊ ಈ ಟ್ಯಾಟೂ ಪರ್ಮನೆಂಟ್ ಟ್ಯಾಟೂ ಹೊರತು ನಾವು ಬೇರೆ ಕೂಡ ಇಲ್ಲಿ ವರ್ಕ್ ಮಾಡ್ತೇವೆ. ಅಂದರೆ ಲೈಕ್ ಟೆಂಪರರಿ ಟ್ಯಾಟೂ ಕೂಡ ಮಾಡ್ತಿದ್ದೇವೆ. ಅದೇ ಟೈಮ್ ನಾವು ಪೇಂಟಿಂಗ್ ಕೂಡ ಮಾಡ್ತೇವೆ. ವಾಲ್ ಪೇಂಟಿಂಗ್, ಮನೆಗೆಲ್ಲ ಹೋಗಿ ವಾಲ್ ಪೇಂಟ್ ಸಹ ಮಾಡ್ತೇವೆ. ವಾಲ್ ಆರ್ಟ್ ಕೂಡ ಮಾಡ್ತೇವೆ. ಅದಲ್ಲದೆ ನಾವು ಏನಾದ್ರು ನಿಮಗೆ ಫಂಕ್ಷನ್ ಅಲ್ಲಿ ಇದ್ರೆ ಟೆಂಪರರಿ ಟ್ಯಾಟೂ ಕೂಡ ಮಾಡ್ತೇವೆ, ಅದು ಕೂಡ ಇದೆ. ಮತ್ತೆ T-shirt ಪೇಂಟಿಂಗ್ ಕೂಡ ಮಾಡ್ತೇವೆ. ಮತ್ತೊಂದು ಪಿಯರ್ಸಿಂಗ್ ಮಾಡ್ತೇವೆ. ನಿಮ್ಗೆ ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಿರಬಹುದು ಪಿಯರ್ಸಿಂಗ್ ಮಾಡುವಂಥದ್ದು. ಸೊ ಅದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ ಈಗ. ಸೊ ಪಿಯರ್ಸಿಂಗ್ ಕೂಡ ನಾವು ಮಾಡ್ತಿದ್ದೇವೆ. ಹಾಗೆ ಟೆಂಪರರಿ ಟ್ಯಾಟೂ ಅಂತ ಹೇಳಿದ್ರೆ ಸರ್, ಅದು ಅಂದ್ರೆ ಎಷ್ಟು ದಿನ ಬರುತ್ತೆ ಅಂದ್ರೆ ಹೆಂಗೆ ಅಂತ? ಇಲ್ಲ, ಟೆಂಪರರಿ ಟ್ಯಾಟೂ ಅಂತ ಹೇಳಿದ್ರೆ ಆಕ್ಚುಲಿ ಟೆಂಪರರಿ ಟ್ಯಾಟೂ ಅಂತ ಹೇಳಿದ್ರೆ ನಿಮಗೆ ಲೈಕ್ ನಾರ್ಮಲ್ ಸ್ಟಿಕ್ಕರ್ ಟೈಪಲ್ಲಿ ಬರ್ತದೆ, ಅಥವಾ ಒಂದು ಸ್ಪ್ರೇ ಟೈಪ್ ಬರ್ತದೆ, ಅಥವಾ ಇನ್ನೊಂದು ಬರ್ತದೆ ನಿಮ್ಗೆ ನಾರ್ಮಲ್ ಕೈ ನಾವು ಪೇಂಟ್ ಮಾಡುವಂಥ. ಸೊ 3 ಟೈಪಲ್ಲಿ ಬರ್ತದೆ ಟೆಂಪರರಿ ಟ್ಯಾಟೂ ಅಂತ. ಕೆಲವೊಂದು 1 month ಬರ್ತದೆ. ಸೊ 1 month ನಾವು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಸ್ಕಿನ್ಗೆ ಎಫೆಕ್ಟ್ ಇದ್ದ ಕಾರಣ ಸೊ ನಾವು ಮಾಡ್ತಾ ಇಲ್ಲ. ಅದೊಂದು ಆ ಸರ್ವಿಸ್ ನಾವು ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ನಾನು ಫಂಕ್ಷನ್ಗೆ ಹೇಳ್ತಿದ್ದೇನಲ್ಲ, ಅದೇನಂತ ಹೇಳಿದ್ರೆ ನಿಮ್ಗೊಂದು 1-2 days ಇರುವಂಥದ್ದು ಅಷ್ಟೇ. ಯಾಕಂದ್ರೆ ಜಾಸ್ತಿ ಯಾಕಂತ ಹೇಳಿದ್ರೆ ಸ್ಕಿನ್ನಿಗೆ ನಾವು ಏನು ಪ್ರಾಬ್ಲಮ್ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಂದು ಇದೆ ಅಷ್ಟೇ. ಅದಕ್ಕೆ ನಾವೊಂದು ಟ್ಯಾಟೂ ಮಾಡಿದ ನಂತರ
ಟ್ಯಾಟು ಮಾಡೋದು ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ಲ, ನಾವು ಬಿಸ್ನೆಸ್ ಮಾಡಿದ್ ನಾಟ್ ಇಂಪಾರ್ಟೆಂಟ್. ಸೊ ನಮ್ಗೆ ನಾವು ಮಾಡಿದ ನಂತರ ಅವರಿಗೆ ಕೂಡ ಪ್ರಾಬ್ಲಮ್ ಆಗಬಾರ್ದು, ನಮ್ಮ ಕಸ್ಟಮರ್ಗೆ ಏನು ಉಂಟು ಅದು ಕೂಡ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಕೆಲವು ಏನು ಮಾಡ್ತಾರೆ 1 ಮಂತ್ ಇದು ಮಾಡ್ತಾರೆ 2 ಮಂತ್. ಈಗ ನಾರ್ಮಲ್ ಆಗಿ ನೀವು ಹೊರಗೆ ಎಲ್ಲ ನಾನು ಮೆನ್ಷನ್ ಮಾಡೋದಿಲ್ಲ, ಲೈಕ್ ಗೋವಾ ಈಗೆಲ್ಲ ಹೋದ್ರೆ ನಿಮಗೆ 2 ಮಂತ್ ಇದು ಕೂಡ ಸಿಗ್ತದೆ, ಬಟ್ ಸ್ಕಿನ್ ಅಲ್ಲಿ ಅಲರ್ಜಿ ಬರುವಂಥದ್ದು ಅದು. ಸೊ ನಮಗೆ ಮತ್ತೆ ಹೋಗಿ ನಿಮಗೆ ಕೇಳಿಕ್ಕೆ ಆಗೋದಿಲ್ಲ ಅಲ್ಲಿ ಹೋಗಿ, ಯಾಕಂತ ಹೇಳಿದ್ರೆ ನೀವು ನಾವು ಟೂರಿಸ್ಟ್ ಆಗಿ ಹೋಗಿರ್ತೇವೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಸೊ ಟೆಂಪರರಿ ಟ್ಯಾಟು ಈ 2 ಮಂತ್ 3 ಮಂತ್ ಅಲ್ಲಿ ಸಿಗ್ತದೆ, ಅದನ್ನ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಸ್ಕಿನ್ಗೆ ಎಫೆಕ್ಟ್ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ನಿಮ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಬಟ್ ಅಲ್ಲಿ ಕೂಡ ನಿಮ್ಮ ಬಿಸ್ನೆಸ್ ಜೊತೆಗೆ ಜನರ ಮೇಲೆ ಒಂದು ಒಳ್ಳೆ ಕಾಳಜಿ ಇದೆ ಸರ್, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇನ್ನೊಂದು ಕ್ವಶನ್ ಅಂತ ಹೇಳಿ, ಈಗ ನಮಗೆ ಪರ್ಮನೆಂಟ್ ಟ್ಯಾಟು ಬೇಡ ಟೆಂಪ್ರವರಿ ಬೇಕು ಅಂತ ಹೇಳಿದಾಗ ಮೊದಲನೇ ಬರುವಂತ ಕ್ವಶನ್ ಏನಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು? ಸೈಜ್ ಮೇಲೆ ಪರ್ಮನೆಂಟ್ ಕೇಳ್ತಿದ್ರೆ ಟೆಂಪ್ರವರಿ ಕೇಳ್ತಾರೆ ಫಸ್ಟ್. ಟೆಂಪರರಿಗೆ ಏನಂತ ಹೇಳಿದ್ರೆ ನೀವು ಎನಿ ಡಿಸೈನ್ ಮಾಡಿ 100 150 ಆ ಟೈಪ್ ಚಾರ್ಜ್ ಬರ್ತದೆ, ಯಾಕಂದ್ರೆ ಇದು 1-2 ಡೇಸ್ ಇರುವಂತದಲ್ಲ, ಅದಕ್ಕೋಸ್ಕರ. ಸೈಜ್ ಏನೇ ಡಿಸೈನ್ ಮಾಡಿರಲಿ, ಸೊ 120 150 ಅದರೊಳಗೆ ಇರುತ್ತೆ ಹಾಗೆ. ಬಟ್ ಟೆಂಪರ್ ನಿಮ್ಗೆ ದೊಡ್ಡ ವರ್ಕ್ ಬರೋದಿಲ್ಲ, ಒಂದು ಮಿನಿಮಮ್ ಇಷ್ಟು ಸೈಜ್ ಅಲ್ಲಿ ಬರ್ತದೆ ಅಷ್ಟೇ, ದೊಡ್ಡದೇನು ವರ್ಕ್ ಬರೋದಿಲ್ಲ. ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್. ಓಕೆ, ಈಗ ಪರ್ಮನೆಂಟ್ ಟ್ಯಾಟೂ ಹಾಕಿಸುವಾಗ ಅಲ್ಲೂ ಕೂಡ ಬರುವಂತದ್ದು ನಮಗೆ ಸೇಮ್ ಕ್ವಶನ್ಸ್, ಎಷ್ಟು ಬರುತ್ತೆ? ಯಾಕಂದ್ರೆ ಎಲ್ಲರ ಮೈಂಡ್ ಇರುವಂತದ್ದು ಟ್ಯಾಟೂ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಆಕ್ಚುಲಿ ರಿಯಲಿ ಟ್ಯಾಟೂ ಅಂತ ತುಂಬಾ ಎಕ್ಸ್ಪೆನ್ಸಿವ್. ಆದ್ರೆ ಏನಂತ ಹೇಳಿದ್ರೆ ನೀವು ಕಂಪೇರ್ ಮಾಡಿದ್ರೆ, ಈಗ ನಾವು ಕರ್ನಾಟಕದಲ್ಲಿ ಆಗಲಿ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ, ಸೊ ಮಂಗಳೂರಲ್ಲಿ ಸ್ವಲ್ಪ ಚೀಪ್ ಅಂತ ಆಕ್ಚುಲಿ ರಿಯಲಿ ಹೇಳೋದಂದ್ರೆ. ಅಂದ್ರೆ ಇಲ್ಲಿ ನಾವು ಇಂಚಿಗೆ 450 ಆಗಿ ಚಾರ್ಜ್ ಮಾಡ್ತೇವೆ. ಕೆಲವೊಮ್ಮೆ ಕೆಲವು ಸ್ಟುಡಿಯೋ 350 ಕೂಡ ಇರ್ಬೋದು, ಅಂದ್ರೆ ಡಿಸ್ಕೌಂಟ್ ಆದ ನಂತರ ಇರ್ತದೆ. ಬಟ್ ನೀವು ಬ್ಯಾಂಗ್ಳೂರು ಮುಂಬೈ ಎಲ್ಲ ಹೋದ್ರೆ 1500 ಪರ್ ಇಂಚಿಗೆ ಇರ್ತದೆ. ಸೊ ಸ್ವಲ್ಪ ಕಂಪೇರ್ ಮಾಡಿದ್ರೆ ಮಂಗಳೂರಲ್ಲಿ ಸ್ವಲ್ಪ ಕಮ್ಮಿ ಅಂತ ಹಾಗೆ. ಸೊ ಇಲ್ಲಿ ಹೇಗೆ ಅಂತ ಹೇಳ್ಬೋದಾ? ಸೊ ಇಲ್ಲಿ ಕೂಡ 450, ಬಟ್ ನಾವು ಏನಂತ ಹೇಳಿದ್ರೆ ನಾವು ಡಿಸ್ಕೌಂಟ್ ಮಾಡ್ತೇವೆ. ಏನಂತ ಹೇಳಿದ್ರೆ ಟೋಟಲ್ ಅಮೌಂಟ್ ಮೇಲೆ, ಟೋಟಲ್ ಡಿಸೈನ್ ಮೇಲೆ ನಾವು ಡಿಸ್ಕೌಂಟ್ ಕೊಡ್ತಿದ್ದೇವೆ. ಅದು ಹೇಳಿಕಾಗಲ್ಲ, ನಿಮಗೆ 350 ಕೂಡ ಆಗಿರ್ಬೋದು, 300 ಕೂಡ ಆಗಿರ್ಬೋದು. ಹಾಗೆ ಡಿಪೆಂಡ್, ವರ್ಕ್ ಮೇಲೆ ಬರ್ತದೆ, ಇಂಚಸ್ ಮೇಲೆ ಬರ್ತದೆ ಹಾಗೆ. ಓಕೆ ಓಕೆ ಸರ್, ಈಗ ಓಪನ್ ಆಗಿದೆ, ಏನಾದ್ರೂ ಡಿಸ್ಕೌಂಟ್ ಇದೆಯಾ ಈಗ ಪ್ರೆಸೆಂಟ್? ಏನಾದ್ರೂ ಆಫರ್ಸ್ ಗಳಿದೆಯಾ ಅಂತ? ಅದು ಮೇನ್ ಆಗಿ ಎಲ್ಲರಿಗೆ ಬೇಕಾಗುವಂತ ಒಳ್ಳೆ ಕ್ವಶನ್ ಕೇಳಿದ್ರೆ. ಆಕ್ಚುಲಿ ನಮ್ಮ ಸ್ಟುಡಿಯೋದಲ್ಲಿ ಏನಂತ ಹೇಳಿದ್ರೆ, ಒಂದು ಹೇಳಿದರೆ ನೀವು ಯಾವಾಗ ಬರ್ತೀಯ ಎಲ್ಲ ದಿನ ಕೂಡ ಡಿಸ್ಕೌಂಟ್ ಸಿಗ್ತದೆ. ಆಕ್ಚುಲಿ ರಿಯಲ್ ಆಗಿ ಹೇಳಿದ್ರೆ ಎಲ್ಲ ಎನಿ ಟೈಮ್ ಬಂದು ಸಹ ಡಿಸ್ಕೌಂಟ್ ಇದೆ. ಬಟ್ ಈಗ ನೀವು ಹೇಳಿದೊಂದು ಕ್ವಶನ್ಗೆ, ಈಗ ಓಪನ್ ಡೇ ಅಲ್ಲಿ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ 1 ಮಂತ್ ಡಿಸ್ಕೌಂಟ್ ಇದೆ, ಎಲ್ಲರೂ ಬಂದು ಟ್ಯಾಟೂ ಹಾಕಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಳ್ಳೆ ಆಫರಲ್ಲಿ ನಾವು ಕೊಡ್ತಿದ್ದೇವೆ. 40% ಡಿಸ್ಕೌಂಟ್ ಕೊಡ್ತಿದ್ದೇವೆ, 30% ಡಿಸ್ಕೌಂಟ್ ಕೊಡ್ತೇವೆ, 30 to 40% ಡಿಸ್ಕೌಂಟ್ ಕೊಡ್ತಿದ್ದೇವೆ. ಸೊ ಈ ಬೆನಿಫಿಟ್ ಅನ್ನು ಎಲ್ಲರೂ ಒಂದು ಯೂಸ್ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಹಾಗೆ. ಅದರ್ವೈಸ್ ನೀವು ಬಾಕಿ ಟೈಮಲ್ಲಿ ಕೂಡ ಬಂದರೂ ಕೂಡ ಡಿಸ್ಕೌಂಟ್ ಕೊಡ್ತೇವೆ, ಪಕ್ಕನೇ ಕೊಡ್ತೇವೆ, ಹಾಗೇನಿಲ್ಲ ಡಿಸ್ಕೌಂಟ್ ಕೊಡೋದು ಏನಿಲ್ಲ. ಅದು 20% ಕೊಡ್ತೇವೆ, 10% ಕೊಡ್ತೇವೆ, ಸಮ್ಟೈಮ್ 30% ಕೂಡ ಕೊಡ್ತೇವೆ. ಮತ್ತೆ ಪ್ರತಿಯೊಂದು ಫೆಸ್ಟಿವಲ್ಗೆ ಏನಾದಿದ್ರು ಕೂಡ ನಾವು ಡಿಸ್ಕೌಂಟ್ ಹಾಕ್ತೇವೆ ಹಾಗೆ. ಸರ್ ಇನ್ನೊಂದು ಕ್ವಶನ್, ಈಗ ಟ್ಯಾಟೂ ಕೆಲವೊಂದು ಒಂದು ಪ್ಲಾನ್ ಇರುತ್ತೆ, ನಾನು ಹೀಗೆ ಹಾಕೊಳ್ಬೇಕು ಅಂತ ಪ್ಲಾನ್ ಇರುತ್ತೆ. ಸೊ ಅವ್ರು ನಿಮ್ಗೆ ಟ್ಯಾಟೂ ಪ್ಲಾನ್ ಮೊದಲೇ ಕೊಡ್ಬೇಕಾ, ಅಥವಾ ಇಲ್ಲಿ ಬಂದ ಕೂಡಲೇ ಹೇಳಿದ ತಕ್ಷಣ ಅದ್ರ ಮಾಡ್ತೀರಾ? ಟ್ಯಾಟೂ ಪ್ಲಾನ್ ಅಂತ ಹೇಳುವಾಗ, ಸೊ ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಇರ್ತದ ಈ ರೀತಿ ಮಾಡಬೇಕು, ಸೊ ಇವರ ಮೈಂಡ್ ಅಲ್ಲಿ ಒಂದು ಈ ರೀತಿ ಮಾಡಿ, ಸೊ ಬೇರೆ ಬೇರೆ ಕಾನ್ಸೆಪ್ಟ್ ಇರ್ತದೆ, ಗೊತ್ತಾಯ್ತಾ? ಸೊ ಅವರ ಐಡಿಯಾಸ್ ಕೂಡ ಹೇಳ್ತಾರೆ, ಇಲ್ಲ ಅಂತ ಅಲ್ಲ, ಅವರ ಐಡಿಯಾಸ್ ಕೊಡ್ತಾರೆ, ಅವರ ಡಿಸೈನ್ ಕೂಡ ತರ್ತಾರೆ. ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಹಾಗೇನಿಲ್ಲ, ಅವರಿಗೆ ಐಡಿಯಾಸ್ ಇರುವುದಿಲ್ಲ, ಅದ್ರ ಬಗ್ಗೆ ಗೊತ್ತಿರುವುದಿಲ್ಲ, ಕೆಲವರಿಗೆ ಟ್ಯಾಟೂ ಬಗ್ಗೆ ಏನಂತ ಸಹ ಗೊತ್ತಿರ್ಲಿಕ್ಕಿಲ್ಲ. ಸೊ ಆಗ ಆ ಟೈಪಲ್ಲಿ ಆಗುವಾಗ ನಾವು ಅವ್ರಿಗೆ ಐಡಿಯಾ ಕೊಡ್ತೇವೆ, ಯಾವ ಟೈಪ್ ಮಾಡ್ಬೋದು, ಏನು ಅವರ ಏನು ಫಾರ್ ಎಕ್ಸಾಂಪಲ್ ಅವ್ರದ್ದು ಏನಾದರೂ ಒಂದು ಇಷ್ಟಪಟ್ಟ ಅವ್ರದ್ದು ಏನಾದ್ರು ಟ್ಯಾಟೂ ಮಾಡ್ಬೇಕಾದ್ರೆ ಅದು ಐಡಿಯಾ ಕೇಳ್ತಾರೆ. ಸೊ ಆಗ ಅವರಿಗೆ ನಮ್ಗೆ ಡೈರೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಸೊ ಐಡಿಯಾ ಪ್ರಕಾರ ಅವ್ರಿಗೆ ನಮ್ಗೆ ಮಾಡ್ಬೇಕಾಗ್ತದೆ. ಇನ್ನೇ ಕೆಲವು ಡಿಸೈನ್ ಮಾಡ್ತಾರೆ, ನಾರ್ಮಲ್ ಟ್ರೈಬಲ್ ಡಿಸೈನ್, ಅದು ಡಿಸೈನ್ ಇದೆ, ಶೇಡಿಂಗ್ ವರ್ಕ್, ಅದಲ್ಲ ಇದ್ರೆ ಲಯನ್ ನೀವು ಲಯನ್ ಮಾಡಿದ್ರೆ ಅದು ಏನಾದ್ರು ಡಿಸೈನ್ ಸಿಗ್ತದೆ ನಿಮಗೆ, ಸೊ ಡೈರೆಕ್ಟ್ ಆಗಿ ಮಾಡು. ಸಮ್ ಕಾನ್ಸೆಪ್ಟ್ ಬರುವಾಗ ನಿಮ್ಗೆ ನಾವು ಮಿಕ್ಸ್ ಮಾಡಿ ಆ ಟ್ಯಾಟೂ ಅನ್ನು ಮಾಡ್ಬೇಕಾಗ್ತದೆ. ಆ ಕಾನ್ಸೆಪ್ಟ್ ನಿಮಗೆ ಮೊದಲೇ ಕೊಡಬೇಕಾ ಅವರು ಅಂತ ಕಸ್ಟಮರ್ಗಳು? ಹೌದು, ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಈಗ ಒಂದು ಕಾನ್ಸೆಪ್ಟ್ ಇದೆ ನಿಮ್ಮ ಹತ್ರ ಇದೆ, ಸೊ ಆಗ ನಿಮ್ಗೆ ಆ ಕಾನ್ಸೆಪ್ಟ್ ನೀವು ಒಂದು 5-3 ಎಲಿಮೆಂಟ್ಸ್ ಹಾಕಿ ಹೇಳ್ತೀರಾ, ಸೊ ಆಗ ನಮ್ಗೆ ಒಂದು ಡಿಸೈನ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಡಿಸೈನ್ ರೆಡಿ ಮಾಡಿ ಮತ್ತೆ ನಾವು ಮಾಡ್ಬೇಕಾಗ್ತದೆ. ಅಪಾಯಿಂಟ್ಮೆಂಟ್ ಹೇಗೆ ತಗೊಳ್ಳೋದು ಸರ್ ಇಲ್ಲಿ? ಈಗ ಅಪಾಯಿಂಟ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ಒಂದು ಕಾಲ್ ಮಾಡಿ ಬಂದ್ರೆ ಒಳ್ಳೇದು. ಯಾಕೆ ಗೊತ್ತುಂಟ, ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಟ್ಯಾಟೂ ಮಾಡ್ಲಿಕ್ಕೆ 2 hours 3 hours ತಗೊಳ್ತದೆ. ಈಗಿನ ಕಾಲದಲ್ಲಿ ಒಂದು 10 minutes ಯಾರು ಕುತ್ಕೊಳ್ಳಿಕ್ಕೆ ಕೇಳುದಿಲ್ಲ. ಸೊ ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಅಷ್ಟೇ. ಯಾಕಂತ ಹೇಳಿದ್ರೆ ನೀವು ಬರುವಾಗ ಯಾರಾದ್ರೂ ಒಂದು ಆಲ್ರೆಡಿ ಟ್ಯಾಟೂ ಮಾಡ್ತಿದ್ರೆ ಸುಮ್ಮನೆ ಅವರು ಟೈಮ್ ವೇಸ್ಟ್ ಆಗ್ತದೆ, ಅದಕ್ಕೋಸ್ಕರ ಒಂದು ಕಾಲ್ ಮಾಡಿ ಬಂದ್ರೆ ಒಳ್ಳೇದು ಅಂತ ಹಾಗೆ. ಅಪಾಯಿಂಟ್ಮೆಂಟ್ ತಗೊಂಡೇ ಬಂದ್ರೆ ಒಳ್ಳೇದು. ಆಕ್ಚುಲಿ ಹಾಗೆ ಅಪಾಯಿಂಟ್ಮೆಂಟ್ ತಗೊಳ್ಳದೆ ಮಾಡ್ಬೇಕೇನಿಲ್ಲ, ಬಂದ್ರು ಡೈರೆಕ್ಟ್ ಬಂದ್ರು ಮಾಡ್ತೇವೆ, ಇಲ್ಲ ಅಂತ ಅಲ್ಲ. ಬಟ್ ನಾನು ಯಾಕಂದ್ರೆ ಸಡನ್ಲಿ ಯಾರಾದ್ರೂ ವರ್ಕ್ ಮಾಡುವಾಗ ಯಾರಾದ್ರು ಬಂದ್ರೆ, ಸೊ ನಿಮ್ಗೆ ಮತ್ತೆ ವೇಟ್ ಮಾಡ್ಬೇಕಲ್ಲ ಅಂತೋಸ್ಕರ ನಾವು ಒಂದು ಅಪಾಯಿಂಟ್ಮೆಂಟ್ ತೆಗೆದು ಬಂದ್ರೆ ಒಳ್ಳೇದು ಅಂತ ನಾನು ಹೇಳ್ತೇನೆ. ಹೌದು. ಓಕೆ ಸರ್, ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ಈಗ ಹೆಣ್ಮಕ್ಳಿಗೆ ತುಂಬಾ ಕ್ರೇಜ್ ಇರುತ್ತೆ ಟ್ಯಾಟೂ ಹಾಕೊಳ್ಬೇಕು ಅಂತ. ಸೊ ಇಲ್ಲಿ ಇರುವಂತಹ ಸೇಫ್ಟಿಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಬರೋದಕ್ಕಿಂತ ಮುಂಚೆ, ಸೊ ಅದ್ರ ಬಗ್ಗೆ ಹೇಳಿ ಅಂತ. ನಾಟ್ ಓನ್ಲಿ ಹೆಣ್ಣು ಮಕ್ಕಳು ಅಂತಲ್ಲ, ಗಂಡು ಮಕ್ಕಳಿಗೆ ಕೂಡ ಸಹ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ಕರೆಕ್ಟ್ ಅಲ್ವಾ? ಸೊ
ಯಾಕಂತ ಹೇಳಿದರೆ ಈಗ ಎರಡು ಟೈಪಲ್ಲಿ ಬರ್ತದೆ. ಒಂದು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಸ್ಟುಡಿಯೋ ಅಂತ ಹೇಳುವಾಗ ಹೇಗಿರ್ತಾರೆ, ಜನ ಇರ್ತಾರ, ಅದು ನಿಮ್ಮ ಮೈಂಡ್ ಇರ್ತದೆ. ಆಫ್ಕೋರ್ಸ್ ಬರುವಾಗ ಜನ ಇರ್ತಾರ, ಮಾಡುವಾಗ ಹೇಗೆ ಯಾವ ಟೈಪ್, ಸೊ ಅದಕ್ಕೆ ಏನು ಹೆದರ್ಬೇಕಂತಿಲ್ಲ. ಯಾಕಂತ ಹೇಳಿದರೆ ಮೇನ್ ಆಗಿ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದ್ದಾರೆ. ಒಂದು ನಾನು ಹೇಳಿದೆ ಕಂಪೇರ್ ಟು ಹುಡುಗರು ಕಂಪೇರ್ ಮಾಡಿ ಈಗಿನ ಕಾಲದಲ್ಲಿ ಸ್ವಲ್ಪ ಹುಡುಗಿಯ ಸ್ವಲ್ಪ ಸ್ಮಾರ್ಟ್, ಸ್ವಲ್ಪ ಎಂತ ಹೇಳ್ತಾರೆ ಧೈರ್ಯವಂತರ ಅಂತ ಹೇಳ್ಬೋದು ಆ್ಯಕ್ಚುಲಿ. ಗೊತ್ತಾಯ್ತಾ? ಒಂದು ಪೇನ್ ವಿಷಯದಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹುಡುಗರಿಗಿಂತ ಹುಡುಗಿಯರು ಆ್ಯಕ್ಚುಲಿ ಪೇನ್ ಕಮ್ಮಿ ಟ್ಯಾಟೂ. ಹುಡುಗರು ಸ್ವಲ್ಪ ಆದ್ರೆ ಸ್ವಲ್ಪ ಹೆದರ್ತಾರೆ, ಬಟ್ ಹುಡುಗಿಯರು ಆ್ಯಕ್ಚುಲಿ ಹೆದರುದಿಲ್ಲ. ಮತ್ತೆ ಇನ್ನೊಂದು ಅವರಿಗೊಂದು ಹೆದರಿಕೆ ಇರ್ಬೋದಲ್ಲ, ಒಬ್ಬ ಹುಡುಗ ಟ್ಯಾಟೂ ಮಾಡ್ತಿದ್ದಾನೆ ಅದೊಂದು ಇದ್ದಾದ್ರೆ ಓಕೆ, ಅಫ್ಕೋರ್ಸ್ ಅವ್ರಿಗೆ ಒಬ್ಬರೇ ಬರೋದು ಏನಿಲ್ಲ, ಎಲ್ಲರೂ ಬಂದಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಏನಿದ್ರೆ ಅವರ ಫ್ಯಾಮಿಲಿ ಒಟ್ಟಿಗೆ ಬರ್ಬೋದು, ಫ್ರೆಂಡ್ಸ್ ಒಟ್ಟಿಗೆ ಬರ್ಬೋದು, ಅದೊಂದು ಕೂಡ ಹೇಳ್ತೇನೆ. ಗೊತ್ತಾಯ್ತು? ಒಬ್ಬರಿಗೆ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅಂಥದ್ದೇನು ಪ್ರಾಬ್ಲಮ್ ಆಗಲಿ ಇಷ್ಟವರೆಗೆ. ಇಂಥ ಮಂಗಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದಲ್ಲ ಮಂಗಳೂರು ಜನಗಳು ಹೇಗೆ ಅಂತ. ಸೊ ಅಂಥದ್ದೇನು ಪ್ರಾಬ್ಲಮ್ ಆಗಲಿಲ್ಲ ಮಂಗಳೂರಲ್ಲಿ. ಸೊ ಅಫ್ಕೋರ್ಸ್ ಅದು ಬರ್ಬೋದು, ಭಯ ಇರ್ತದೆ. ಅದಕ್ಕೆ ಆ ಒಂದು ಭಯ ಇದ್ರೆ ಅವರ ಫ್ಯಾಮಿಲಿ ಕರ್ಕೊಂಡು ಬೋದು, ಫ್ರೆಂಡ್ಸ್ ಕರ್ಕೊಂಡು, ಎಷ್ಟು ಜನ ಸಹ ಕರ್ಕೊಂಡು ಬರ್ಬೋದು. ಅದಕ್ಕೆ ಏನಿಲ್ಲ, ಇಲ್ಲಿ ಎಷ್ಟು ಸಹ ಪ್ಲೇಸ್ ಇದೆ ಕೂತ್ಕೊಳ್ಬಹುದು, ಹಾಗೇನಿಲ್ಲ ಅದಕ್ಕೆ. ಸರ್, ಈಗ ಕಸ್ಟಮರ್ಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ? ಸೊ ಈಗ ಕಸ್ಟಮರ್ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ, ಸೊ ನಿಮಗೆ ಮೇನ್ ಆಗಿ ಈಗ ನಿಮ್ಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ ಅಂತ ಗೊತ್ತಿದೆ ಅಲ್ಲ. ಸೊ ಇದರಲ್ಲಿ ಜಸ್ಟ್ ಡೇಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾ ಇರುವಂಥದ್ದು. ಸೊ ನಮ್ಮದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಸೊ ಅದರಲ್ಲಿ ಕೂಡ ನೀವು ಫಾಲೋ ಮಾಡಿ ಬರ್ಬೋದು. ಅಥವಾ ಜಸ್ಟ್ ಡೇಲಲ್ಲಿ ಕೂಡ ನೀವು ತತ್ವಾಂಗ್ ಟ್ಯಾಟೂ ಸ್ಟುಡಿಯೋ ಅಂತ ಹಾಕಿದರೆ ಅದರಲ್ಲಿ ಕೂಡ ನಿಮಗೆ ಅವರು ನಮ್ಮ ನಂಬರನ್ನು ಅವ್ರು ಕಳಿಸ್ತಾರೆ. ಸೊ ಈವನ್ ಲೊಕೇಶನ್ ಕೂಡ ಅವ್ರು ಕಳಿಸ್ತಾರೆ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಬರ್ಬೋದು. ಅಥವಾ ಮೇನ್ ಆಗಿ ಟ್ಯಾಟೂಲಿ ಜಾಸ್ತಿ ಆಗೋದು ಹೇಳಿದ್ರೆ, ಈಗ ನೀವು ಇವತ್ತು ಹೋಗಿ ಟ್ಯಾಟೂ ಮಾಡಿದ್ರಿ, ನಾಳೆ ಹೋಗಿ ಎಲ್ಲಿ ಹೇಳ್ತೀರಾ, ನೀವು ಯಾರು ಮಾಡಿದ ಅಂತ ಹೇಳಿದ್ರೆ ಆ ಟ್ಯಾಟೂ ಸ್ಟುಡಿಯೋ. ಸೊ ಆ ಟೈಪಲ್ಲಿ ಕೂಡ ಬರುವವರು ಇದ್ದಾರೆ. ಈಗ ಮೇನ್ ಆಗಿ ಏನಂತ ಹೇಳಿದ್ರೆ, ಈಗ ಬೋರ್ಡ್ ಹಾಕಿ ಬರುವವರಿಗಿಂತ ಸಹ ಇವತ್ತು ನೀವೊಂದು ಟ್ಯಾಟೂ ಮಾಡಿ ನಂತರ ನಿಮ್ಮ ವರ್ಕ್ ಒಳ್ಳೆ ಆದರೆ ನಾಳೆ ಇನ್ನೊಬ್ಬರು ಬಂದು ಕೇಳ್ತಾರೆ ನೀವು ಎಲ್ಲಿ ಟ್ಯಾಟೂ ಮಾಡಿದ್ದು ಅಂತ. ಸೊ ಆಗ ನೀವು ಮೆನ್ಷನ್ ಮಾಡೇ ಮಾಡ್ತೀರಲ್ಲ. ಸೊ ಹಾಗೆ ಬರ್ಬೋದು. ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಕೂಡ ಪೇಜ್ ಇದೆ, ಅದರಲ್ಲಿ ಕೂಡ ನೀವು ಫಾಲೋ ಆಗ್ಬೋದು. ಅದರಲ್ಲಿ ಕೂಡ ಮೆಸೇಜ್ ಮಾಡಿ ನಿಮಗೆ ಬರ್ಬೋದು. ಇವನ್ ಅದೇ ನಂದು ನಂಬರ್ ಕೂಡ ಇದೆ, ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಕೂಡ ನಮಗೆ ಬರ್ಬೋದು. ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಾಗಿ ನಡೀಲಿ ನಿಮ್ಮ ಬಿಸ್ನೆಸ್ ಕೂಡ ಅಂತ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಅನೇಕ ಜನರಿಗೆ ಟ್ಯಾಟೂ ಹಾಕೊಳ್ಬೇಕು ಅನ್ನುವಂತಹ ಕನಸಿರುತ್ತೆ. ಅದಕ್ಕೋಸ್ಕರ ಒಳ್ಳೆ ಸ್ಟುಡಿಯೋವನ್ನ ನೀವು ಹುಡುಕ್ತಾ ಇರ್ತೀರ ಅನ್ನೋದು ಕೂಡ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಸರ್ಚ್ ಮಾಡೋದಕ್ಕೆ ಹೋಗಬೇಡಿ. ನೀವು ನೇರವಾಗಿ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ನಲ್ಲಿ ಇರುವಂತಹ ತತ್ವಂಕ ಟ್ಯಾಟೂ ಸ್ಟುಡಿಯೋಗೆ ಬನ್ನಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೂಕ್ತ ನ್ಯೂಸ್ ಇದು ಪಾರದರ್ಶಕ ವರದಿ.